ನಮಸ್ಕಾರ. ಜನಮತದ ವೀಕ್ಷಕರಿಗೆ ದಿವ್ಯ ಕ್ಷೇತ್ರ ದರ್ಶನಕ್ಕೆ ಸ್ವಾಗತ. ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಾ ಅತಿ ದೊಡ್ಡ ದೇವಸ್ಥಾನ, ಮೈಸೂರಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗರಳಪುರಿ ಅಂತ. ಏನಪ್ಪ ಇದು ಹೊಸ ಹೆಸರು ಹೇಳ್ತಾ ಇದ್ದೀರಾ ಅಂತೀರಾ? ಇದು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿದ್ದೇವೆ. ಇದರ ಪುರಾತನ ಹೆಸರು ಗರಳಪುರ ಅಂತಕ್ಕಂಥದ್ದು. ಈ ಕ್ಷೇತ್ರ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ಹಾಗೆ ಕಪಿಲಾ ನದಿ ಮತ್ತು ಕೌಂಡೆ ನದಿಯ ಸಂಗಮವಾಗಿರ್ತಕ್ಕಂಥ ಈ ಕ್ಷೇತ್ರವನ್ನು ಒಂದು ಅದ್ಭುತವಾದಂಥ ಒಂದು ತಪೋಭೂಮಿ. ಇತಿಹಾಸದ ಪುರಾಣವನ್ನು ತೆಗೆದುಕೊಂಡಾಗ ಈ ಕ್ಷೇತ್ರ ಇಲ್ಲಿ ತ್ರಯಂಬಕ ರಾಕ್ಷಸನ ಮಗ ಕೇಶಿರಾಜ ಅಂತಕ್ಕಂಥವನು ರಾಕ್ಷಸ ಇಲ್ಲಿ ಆಳ್ತಾ ಇರ್ತಾನೆ. ಇಲ್ಲಿ ಯಜ್ಞ ಯಾಗಾದಿಗಳು ವೇದಿಕಾ ಪಂಡಿತರಿಗೆ ತೊಂದರೆ ಕೊಡ್ತಾ ಇರ್ತಕ್ಕನೆ. ಈ ಸಂದರ್ಭದಲ್ಲಿ ಶಿವ ಪಾರ್ವತಿಯರು ಸಂಚಾರಕ್ಕೆ ಹೊರಡ್ತಾರೆ. ಅಂಥ ಸಂದರ್ಭದಲ್ಲಿ ಪಾರ್ವತಿ ಈ ಕಪಿಲಾ ನದಿ ಮತ್ತು ಕೌಂಡಿ ನದಿಯ ಸಂಗಮವನ್ನು ನೋಡಿ ನಾನು ಇಲ್ಲಿ ಸಂಚಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಈಶ್ವರನಿಗೆ ಪಾರ್ವತಿ ಹೇಳ್ತಾಳೆ. ಅಂಥ ಸಂದರ್ಭದಲ್ಲಿ ಈಶ್ವರ ಹೇಳ್ತಾನೆ, ಇದಕ್ಕೆ ಸಮಯ ಇನ್ನೂ ಕೂಡ ಬಂದಿಲ್ಲ, ನಂತರ ಪ್ರಯಾಣ ಮಾಡೋಣ ಅಂತ. ಆಗ ಇಲ್ಲಿ ಕೇಶಿರಾಜ ಮಾಡ್ತಕ್ಕಂಥ ಇವತ್ತು ತೊಂದರೆಗಳು ಏನಿದೆ, ಯಜ್ಞ ಆಗಾದಿಗಳು ಋಷಿಗಳಿಗೆ ತೊಂದರೆ ಮಾಡ್ತಕ್ಕಂಥ ಈ ಒಂದು ತೊಂದರೆಯನ್ನು ಪರಿಹಾರಕ್ಕೋಸ್ಕರ ವಿಷ್ಣು ಮತ್ತು ಬ್ರಹ್ಮನ ಹತ್ರ ಋಷಿಗಳೆಲ್ಲ ಹೋಗ್ತಾರೆ. ಆಗ ಅವ್ರು ಹೇಳ್ತಾರೆ, ಇದಕ್ಕೆಲ್ಲ ಪರಿಹಾರ ಈಶ್ವರ ಮಾತ್ರ, ಅವನ ಹತ್ರ ಹೋಗಿ ನೀವು ಮೊರೆ ಇಡಿ ಅಂತ. ಆ ಋಷಿಗಳೆಲ್ಲ ಬಂದು ಮಹಾದೇವನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಕೇಶಿರಾಜನ ಸಂಹಾರ ಮಾಡಿದಂಥ ಕ್ಷೇತ್ರ ಇದು ಗರಳಪುರಿ ಅಂತ ಇದ್ರ ಹೆಸರು. ಕೇಶಿರಾಜನ ಸಂಹಾರ ಮಾಡಿರ್ತಕ್ಕಂಥ ಕ್ಷೇತ್ರ. ಆ ಕೇಶಿರಾಜ ಸಂಹಾರ ಆದ ತಕ್ಷಣ ಇಲ್ಲಿ ಅಮೃತ ಮತ್ತು ಇದು ಆಲಾಹಲ ನಡೀತಾ, ಸಮುದ್ರ ಮಂಥನ ಆದ ಸಮಯದಲ್ಲಿ ಒಂದು ಹನಿ ವಿಷ ದರ್ಬೆಯ ಮೇಲೆ ಬಿದ್ದು ಈ ಕ್ಷೇತ್ರದಲ್ಲಿ ಬರುತ್ತೆ. ಆ ಕ್ಷೇತ್ರಕ್ಕೆ ನಂಜು ಅಂತಂದರೆ ವಿಷ. ಆ ಹಾಲಾಹಲ ಇಲ್ಲಿ ಬಿದ್ದಂಥ ಕ್ಷೇತ್ರ ನಂಜನಗೂಡಾಗಿ ಪರಿವರ್ತನೆ ಆಗುತ್ತೆ. ನಂಜನಗೂಡಿನ ಶ್ರೀಕಂಠೇಶ್ವರ ಇಡೀ ಜಗತ್ಪ್ರಸಿದ್ಧವಾಗಿರ್ತಕ್ಕಂಥದ್ದು. ದಕ್ಷಿಣ ಕಾಶಿ ಅಂತ ಹೇಳ್ತಾರೆ, ಮತ್ತು ದಕ್ಷಿಣದ ಪ್ರಯಾಗ ಅಂತಾರೆ. ಯಾಕೆಂದರೆ ಇಲ್ಲಿ ಕಪಿಲಾ ಮತ್ತು ಕೌಂಡೆ ನದಿಯ ಸಂಗಮ ಸೇರಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಈ ತಪೋಭೂಮಿಯ ವಿಶೇಷ ಏನಂತಂದರೆ, ಈ ನಂಜನಗೂಡಿನ ಐತಿಹಾಸವನ್ನು ಹೇಳಿದೆ. ಇತಿಹಾಸ ತೆಗೆದುಕೊಂಡಾಗ 10 ಮತ್ತು 11ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಚಾಲುಕ್ಯರು, ಗಂಗರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ನಂತರ ಮೈಸೂರಿನ ಸಾಮ್ರಾಜ್ಯದವರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ್ರು. ಇದು 310 ಅಡಿ ಉದ್ದ, ಅಗಲ ಬಂದು 170 ಅಡಿ, 148 ಕಂಬಗಳನ್ನು ಹೊಂದಿರತಕ್ಕಂಥ ಏಕೈಕ ದೊಡ್ಡ ದೇವಸ್ಥಾನ ಈ ಒಂದು ನಂಜನಗೂಡಿನ ಶ್ರೀಕಂಠೇಶ್ವರ, ನಂಜುಂಡೇಶ್ವರ ಅಂತಾರೆ. ಈ ಒಂದು ಕ್ಷೇತ್ರದಲ್ಲಿ ದಕ್ಷಿಣ ಕರ್ನಾಟಕದ ಪ್ರದೇಶಗಳೇ ಮನೆದೇವರಾಗಿರ್ತಕ್ಕಂಥದ್ದು ಶ್ರೀಕಂಠೇಶ್ವರ ಅಂತಕ್ಕಂಥದ್ದು. ಅನೇಕ ವ್ಯಾಧಿಗಳು ಅಂದರೆ ಚರ್ಮವ್ಯಾಧಿ ಇರ್ಬೋದು, ದೈಹಿಕ ಮಾನಸಿಕ ಸಮಸ್ಯೆ ಪರಿಹಾರ ಮಾಡೋದಕ್ಕೋಸ್ಕರ ಕಪಿಲಾ ನದಿಯಲ್ಲಿ ಅಂದರೆ ಈ ಸಂಗಮದಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದ್ರೆ ಕಾಶಿ ವಿಶ್ವನಾಥ ಗಂಗೆಯಲ್ಲಿ ಯಾವ ರೀತಿ ದರ್ಶನ ಮಾಡಿ ನಮಗೇನು ಫಲ ಸಿಗುತ್ತೆ ಅಷ್ಟೇ ಫಲವನ್ನು ಇಲ್ಲಿ ನಾನು ಕೊಡ್ತೀನಿ ಅಂತಕ್ಕಂಥ ಅಶೂರೆನ್ಸನ್ನು ನಮಗೆ ಈಶ್ವರ ಕೊಟ್ಟಿರ್ತಕ್ಕಂಥ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧ ಆಗಿರ್ತಕ್ಕಂಥ ನಂಜನಗೂಡಿನ ಕ್ಷೇತ್ರ. ಪ್ರತಿದಿನ ಇಲ್ಲಿ ಹಲವಾರು ಜನ ಭಕ್ತಾದಿಗಳು ದೇಶ ವಿದೇಶಗಳಿಂದ ಬರ್ತಾರೆ. ಮೈಸೂರಿಗೆ ಬರ್ತಕ್ಕಂಥ ಪ್ರವಾಸಿಗಳು ಸಹ ಇಲ್ಲಿ ಬರ್ತಕ್ಕಂಥದ್ದು ವಿಶೇಷ. ಚಾಮುಂಡಿ ಬೆಟ್ಟ ಹತ್ತಿರ ಇದೆ, ನದಿಯ ವಾತಾವರಣ ಇದೆ, ತಪೋಭೂಮಿ ಕ್ಷೇತ್ರ ಆಗಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಎಲ್ಲ ಭಕ್ತಾದಿಗಳು ಬಂದು ನಿಮ್ಮ ಮನಲ್ಲಿರ್ತಕ್ಕಂಥ ಮನೋಭಿಲಾಷೆಗಳನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ತುಂಬ ಅದ್ಭುತವಾದ ವಾಸ್ತುಶಿಲ್ಪ, ಚಾಲುಕ್ಯರ ವಾಸ್ತುಶಿಲ್ಪ, ಅದರ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿರ್ತಕ್ಕಂಥದ್ದು. ಮತ್ತು ಹಲವಾರು ಸೌಲಭ್ಯಗಳಿದೆ. ಇನ್ನೂ ಹಲವಾರು ಸೌಲಭ್ಯಗಳನ್ನು ಜನರಿಗೆ ಮುಜರಾಯಿ ಇಲಾಖೆಯವರು ಕೊಡಬೇಕಾಗಿದೆ. ಯಾಕೆಂದರೆ ಯಾತ್ರಿಕರಿಗೆ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ಒಳ್ಳೆತನ ಎ ಗ್ರೇಡ್ ದೇವಸ್ಥಾನ ಅಂತ ವರ್ಷಕ್ಕೆ 24 ಕೋಟಿ ಆದಾಯ ಬರ್ತಾಯಿದೆ. 24 ಕೋಟಿ ಆದಾಯದಲ್ಲಿ ಎಷ್ಟು ದೇವಸ್ಥಾನಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಶ್ನಾರ್ಹವಾಗಿರ್ತಕ್ಕಂಥ ವಿಚಾರ. ಜನರಿಗೆ ಸೌಲಭ್ಯಗಳ ಕೊರತೆ ಇದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಸ್ನಾನಘಟ್ಟಗಳು ಇಂಪ್ರೂವ್ ಆಗಬೇಕಾಗಿದೆ. ಯಾತ್ರಾರ್ಥಿಗಳಿಗೆ ಇಲ್ಲಿ ಉಳ್ಕೊಳ್ತಕ್ಕಂಥ ಆ ರೂಮಿನ ವ್ಯವಸ್ಥೆ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಚ್ಛತೆ ಇನ್ನೂ ಹೆಚ್ಚು ಗಮನ ಕೊಡಬೇಕು. ಯಾಕೆಂದರೆ ಇಲ್ಲಿ ಪುರೋಹಿತರಿಗಿನ ಹೆಚ್ಚಾಗಿ ಏಜೆಂಟ್ಗಳನ್ನು ನೋಡ್ತಾ ಇದ್ದೀವಿ. ದಯವಿಟ್ಟು ಇದೆಲ್ಲ ಪರಿಹಾರ ಮಾಡಿ ಸೂಕ್ತವಾಗಿ ಭಕ್ತರಿಗೆ, ನಿಜವಾದ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಕ್ಕಂಥ ಕ್ಷೇತ್ರವಾಗಿ ಪರಿವರ್ತನೆಯನ್ನು ಸನ್ಮಾನ್ಯ ಮುಜರಾಯಿ ಇಲಾಖೆ ಅವರು ಇದನ್ನು ಮಾಡಿದಾಗ ಇನ್ನೂ ಅಭಿವೃದ್ಧಿ ಕಾಣುತ್ತೆ. ನಂಜನಗೂಡಿನ ನಂಜುಂಡೇಶ್ವರ ನಿಮಗೆಲ್ಲ ಒಳ್ಳೇದು ಮಾಡಲಿ.